ಧರ್ಮಸ್ಥಳದಲ್ಲಿ ಇಷ್ಟು ದಿನಗಳ ಕಾಲ ಅನೇಕ ರೀತಿಯ ಚರ್ಚೆಗಳು, ಅಪಪ್ರಚಾರಗಳು ಆದವು. ಒಂದು ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿಯ ಕೆಲ ನಾಯಕರುಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ರು. ಆದರೆ ಅಧಿಕೃತವಾಗಿ ಅದನ್ನು ವಿರೋಧಿಸುವ ಮತ್ತು ಧರ್ಮಸ್ಥಳಕ್ಕೆ ಹೋಗಿ ಇಂಥದ್ದೊಂದು ಅಪಪ್ರಚಾರವನ್ನು ತಡಿಬೇಕನ್ನುವ ನಿಟ್ಟಿನಲ್ಲಿ ಬಹುಶಃ ಯಾರು ಕೂಡ ಮುಂದಾಗಿರಲಿಲ್ಲ. SIT ತನಿಖೆ ಆಗ್ತಾ ಇದೆ, ಹಾಗಾಗಿ ಕಾದು ನೋಡೋಣ ಹೇಳುವಂತ ಯೋಚನೆಯಲ್ಲಿ ಇದ್ರೆ ಏನೋ ಗೊತ್ತಿಲ್ಲ. ಆದರೆ ಮೊನ್ನೆ ಅಧಿವೇಶನದಲ್ಲಿ ಸ್ವತಃ DCM ಆಗಿರುವ DK ಶಿವಕುಮಾರ್ ಇದರಲ್ಲಿ ಷಡ್ಯಂತ್ರ ಇದೆ ಹೇಳುವಂತ ಆರೋಪವನ್ನು ಮಾಡಿದ್ರು. ಅದರ ಮುಂದುವರೆದ ಭಾಗ ಎನ್ನುವಂತೆ ಈಗ SR ವಿಶ್ವನಾಥ್ ಯಲಹಂಕದ ಶಾಸಕರು ಆರಂಭದಿಂದನೂ ಕೂಡ ಇದನ್ನ ಅಪಪ್ರಚಾರವನ್ನು ವಿರೋಧ ಮಾಡ್ತಾ ಬಂದ್ರು. ಇದರಲ್ಲಿ ಒಂದು ಷಡ್ಯಂತ್ರ ಆಗಿದೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಸೊ ಇವತ್ತು ನೀವು ಧರ್ಮಸ್ಥಳ ಚಲೋ ಮಾಡ್ತಾ ಇದ್ದೀರಿ, ಏನ್ ಹೇಳಕ್ ಬಯಸ್ತೀರಿ? SIT ತನಿಖೆ ಪ್ರಾರಂಭ ಆದಾಗ ನಾವೆಲ್ಲ ಕೂಡ ಸ್ವಾಗತ ಮಾಡಿದ್ವಿ. ಆದರೆ SIT ತನಿಖೆ ಆಗ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಇದನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಕೆಲವು ಅನಾಮಿಕರು ಅಂತ ಹೇಳಿ ಕೆಲವರು ಬೇರೆ ಬೇರೆ ಯೂಟ್ಯೂಬರ್ಸ್ ಏನು ಇಲ್ಲಿವರೆಗೂ ಕೂಡ ಅಪಪ್ರಚಾರವನ್ನು ಶ್ರೀ ಕ್ಷೇತ್ರದ ಬಗ್ಗೆ ಮಾಡ್ತಾ ಇದ್ರು, ಅವ್ರು ಮಾಡಕ್ಕೆ ಬಂದಾಗ ನಾವು ಕೂಡ ತಡೆಯೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ನಾವು 10 ದಿನಗಳಿಂದನೇ ನಾವು ಯಲಹಂಕ ಕ್ಷೇತ್ರದ ನಮ್ಮ ಮುಖಂಡರು ಕಾರ್ಯಕರ್ತರು ತೀರ್ಮಾನವನ್ನು ಮಾಡಿ ಭಕ್ತರ ಜೊತೆಯಲ್ಲಿ ಇವತ್ತು ನಾವು ಧರ್ಮಸ್ಥಳ ಚಲೋ ಅಂತಕ್ಕಂಥ ಕಾರ್ಯಕ್ರಮ, ಧರ್ಮಸ್ಥಳದ ಜೊತೆಯಲ್ಲಿ ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವಿರಬೇಕು, ಆ ಕ್ಷೇತ್ರಕ್ಕೆ ಅಪಪ್ರಚಾರವನ್ನು ಮಾಡೋದನ್ನು ತಡೆಯಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಅಲ್ಲಿವರೆಗೂ ಕೂಡ ಯಾರು ಕೂಡ ಭಾಳಷ್ಟು ಜನ ಮಾತಾಡಲ್ಲ. ಯಾಕಂದರೆ SIT ತನಿಖೆಗೆ ನಾವು ಅಡ್ಡಿ ಆಗ್ತೀವೇನೋ, ಇಲ್ಲ ಅಂತಂದರೆ ಅನಾಮಿಕರೇನು ಅಂತಂದರೆ ಅವ್ರು ಹೇಳಿದರು ಯಾರು ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರು ಕೂಡ ಅವರ ಜನ್ಮವನ್ನು ಜಾಲಾಡ್ತೀವಿ, ಅವ್ರ ವಿರುದ್ಧವಾಗಿ ಮಾಡ್ತೀವಿ ಅಂತೇಳಿ. ನಾವೆಲ್ಲ ಅದಕ್ಕೆ ಎದುರುವಂಥವ್ರಲ್ಲ ಮತ್ತು ಅದಕ್ಕೆ ಅಂಜುವಂಥವ್ರಲ್ಲ. ಅದಕ್ಕೋಸ್ಕರ ನಾವು ಏನೇ ಆದರೂ ಕೂಡ ನಾವು ಶ್ರೀ ಕ್ಷೇತ್ರದ ಪರವಾಗಿ ನಿಲ್ಲಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಇವತ್ತು ನಮ್ಮ ನೆಲಮಂಗಲದಲ್ಲಿ ಇಲ್ಲೂ ಕೂಡ 150 ವೆಹಿಕಲ್ ಇದೆ. ನಮ್ಮ ಯಲಹಂಕದಿಂದ ಕೂಡ 200ಕ್ಕೂ ಹೆಚ್ಚು ವೆಹಿಕಲ್ಗಳು ಇವತ್ತು ಕೂಡ ನಮ್ಮ ಈ ಒಂದು ಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ಸೊ ನಾವು ಸಂಜೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡ್ತೀವಿ. ನಾಳೆ ಬೆಳಗ್ಗೆ ಮತ್ತೆ ನಮ್ಮ ಮುಖಂಡರ ಜೊತೆಯಲ್ಲಿ ಕೂಡ ಸ್ವಾಮಿಯ ದರ್ಶನವನ್ನು ಮಾಡ್ತೀನಿ. ಇಲ್ಲಿಯವರೆಗೂ ಒಂದು ರೀತಿ ಇತ್ತು, ಅದೇ ಇಲ್ಲಿಂದ ಆಚೆಗೆ ಬೇರೆ ರೀತಿಯಾದಂಥ ಒಂದು ತೀರ್ಮಾನವನ್ನು ನಮ್ಮ ಭಕ್ತರು ಕೂಡ ತಗೊಂಡಿದ್ದಾರೆ.